ಮುಂಡ್ರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆಯುತ್ತಿದೆ ಎನ್ನಲಾದ ಸೋಲಾರ್ ಕಂಪನಿಯ ನಿರ್ಮಾಣ ಕಾಮಗಾರಿ ನಿಜಕ್ಕೂ ಗಂಭೀರವಾದದ್ದು. ನೀರಾವರಿ ಯೋಜನೆಗೆ ಮೀಸಲಾದ ಫಲವತ್ತಾದ ಭೂಮಿಯಲ್ಲಿ ತಹಶೀಲ್ದಾರರ ಆದೇಶವನ್ನು ಲೆಕ್ಕಿಸದೆ ಸೋಲಾರ್ ಕಂಪನಿಯು ಕಾಮಗಾರಿ ನಡೆಸುತ್ತಿರುವುದು ಕಾನೂನಿನ ಉಲ್ಲಂಘನೆ ಮಾತ್ರವಲ್ಲದೆ ರೈತರ ಹಿತಾಸಕ್ತಿಗೆ ವಿರುದ್ಧವಾದದ್ದಾಗಿದೆ. ಡಂಬಳದಲ್ಲಿ ಸೋಲಾರ್ ಕಂಪನಿಯವರು ಅಟ್ಟಹಾಸ ಮೆರೆದಿದ್ದಾರೆ. ತಹಶೀಲ್ದಾರ್ ಆದೇಶಕ್ಕೂ ಕ್ಯಾರೆ ಎನ್ನದ ಸಿಬ್ಬಂದಿ ದರ್ಪದಿಂದ ವರ್ತಿಸುತ್ತಿದ್ದಾರೆ. ಹೌದು, ಮುಂಡ್ರಗಿ ತಾಲೂಕಿನ ಡಂಬಳ ಹಿರೇವಡ್ಡಟ್ಟಿ ರಸ್ತೆ ಮಧ್ಯದ ಶಿಂಗಟಾಲೂರು ಏತ ನೀರಾವರಿ ಯೋಜನೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಕ್ರಮ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತಿದೆ. ಸರ್ಕಾರ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಹನಿ ನೀರಾವರಿ ಪೈಪ್ಲೈನ್ ಅಳವಡಿಸಿರುವ ಜಾಗವಿದು. ಇಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸುವುದರಿಂದ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಳ್ಳುತ್ತವೆ. ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಕೇಳಿದಾಗ ಕಂಪನಿಯ ಬಳಿ ಯಾವುದೇ ಕಾನೂನುಬದ್ಧ ಪರವಾನಗಿ ಪತ್ರಗಳು ಲಭ್ಯವಿರಲ್ಲ. ತಹಶೀಲ್ದಾರರು ದಾಖಲೆ ಸಲ್ಲಿಸುವವರೆಗೆ ಕೆಲಸ ನಿಲ್ಲಿಸಿ ಎಂದು ಸೂಚಿಸಿದ್ದರೂ ಕಂಪನಿಯ ಸಿಬ್ಬಂದಿ ದರ್ಪದಿಂದ ಕೆಲಸ ಮುಂದುವರೆಸುತ್ತಿದ್ದಾರೆ. ರೈತರ ಏಳಿಗೆಗಾಗಿ ಮಾಡಿದ ನೀರಾವರಿ ಜಮೀನಿನಲ್ಲಿ ವಿದ್ಯುತ್ ದಂಧೆ ಮಾಡುತ್ತಿರುವುದು ಎಷ್ಟು ಸರಿ? ಸರ್ಕಾರದ ಪೈಪ್ಲೈನ್ಗಳು ಹಾನಿಯಾದರೆ ಅದರ ನಷ್ಟವನ್ನು ಭರಿಸುವವರು ಯಾರು? ಸ್ಥಳೀಯ ಆಡಳಿತದ ಮಾತಿಗೆ ಬೆಲೆ ಇಲ್ಲದಂತಾಗಿದೆಯೇ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡ್ರಗಿ. ಡಂಬಳ ಹೋಬಳಿನಲ್ಲಿ ಡಂಬಳದಿಂದ ಹಿರೇವಡ್ಡಟ್ಟಿಗೆ ಹೋಗುವ ರಸ್ತೆ ಮಧ್ಯದಲ್ಲಿ ಒಂದು ಸೋಲಾರ್ ಕಂಪ್ನಿಯವರು ಅಲ್ಲಿ ತಮ್ಮ ಪ್ರಾಜೆಕ್ಟ್ನ ಆರಂಭ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಮತ್ತು ಹಾಗೆಯೇ ಸುಮಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾವು ಭೇಟಿ ನೀಡಿ ಅವ್ರನ್ನ ದಾಖಲೆಗಳನ್ನು ಕೇಳಿದ್ವು. ಎಲ್ಲದನ್ನು ಸಹ ಏನೇ ಆಗಿರೋದ್ರ ಬಗ್ಗೆ ಮತ್ತು ಅಲ್ಲಿರುವಂಥ ಲೇಬರ್ಸ್ಗಳದ್ದು ಸಹ ಇನ್ಫಾರ್ಮೇಷನ್ ಏನೇನಿದೆ ಕೊಡಿ ಅಂತ. ಸೊ ಅವ್ರದ್ದು ಸದ್ಯಕ್ಕೆ ಅವಾಗ ಯಾವುದೋ ದಾಖಲೆಗಳನ್ನು ಒದಗಿಸಿದ ಹಿನ್ನೆಲೆಯಲ್ಲಿ ಅವತ್ತು ನಾವು ಕೆಲಸ ಸ್ಥಗಿತಗೊಳಿಸಿ ಅದಕ್ಕೆ ಮುಂದೆ ಯಾರನ್ನು ಕಾಮಗಾರಿ ಮಾಡಬೇಡಿ, ಇಮಿಡಿಯೇಟಾಗಿ ನಮ್ಗೆ ದಾಖಲೆಗಳನ್ನು ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದರು. ಅವ್ರು ಇನ್ನೂ ದಾಖಲೆಗಳನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಸದ್ಯಕ್ಕೆ ಯಾವುದೋ ದಾಖಲೆಗಳನ್ನು ಒದಗಿಸ್ಕೊಟ್ಟಿಲ್ಲ. ಈಗ ಆಲ್ರೆಡಿ ಲೇಬರ್ ಇಲಾಖೆಯವರು ಸಮೇತ ಹೋಗಿ ಅವ್ರಿಗೊಂದು ನೋಟಿಸ್ ಕೊಟ್ಬಿಟ್ಟು ಆ ಬಗ್ಗೆ ಕಾರ್ಮಿಕರ ಬಗ್ಗೆಯೂ ಸಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮುಂದೆ ಅದು ದಾಖಲೆಗಳನ್ನು ಇನ್ನೂ ಪರಿಶೀಲನೆ ಮಾಡಿ ನಮಗೆ ಕೊಟ್ಟರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಅದು ಎಷ್ಟು ಏರಿಯಾ ಆಗಿದೆ ಏನಾಗಿದೆ ಅಂತ ಅದು ಲಿಫ್ಟ್ ಇವರು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ತೊಗೊಂಡು ಅದು ನಿಜವಾಗ್ಲೂ ಅಲ್ಲಿ ಇದ್ದಾವ ಆ ಏರಿಯಾಲಾದರೂ ಅದಕ್ಕೆ ಬಂದಿದೆಯಾ ಅಂತ ನೋಡಬೇಕು. ಸರ್ ಅಂದರೆ ಈಗ ಸೋಲಾರ್ ಪ್ರಕಾರ ಸಾಗುವಳಿ ಆಗುತ್ತಾ ಜಮೀನಲ್ಲಿ ಮಾಡ್ಬೋದು ಅಲ್ಲ, ಆ ಥರ ಕನ್ವರ್ಷನ್ ಮಾಡ್ಕೊಂಡು ಮಾಡಬೇಕು. ಅದನ್ನು ರೈತರಿಂದ ಒಪ್ಕೊಂಡ್ಕೊಂಡಾದ್ಮೇಲೆ ಆಗಲಿ ಅದನ್ನು ಕನ್ವರ್ಷನ್ ಮಾಡಿ